ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯು ಮಾರ್ಚ್ 8ರಂದು ಅದ್ದೂರಿಯಾಗಿ ಪ್ರಾರಂಭಗೊಳ್ಳಲಿದ್ದು, ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೋಟೆಲ್ ವಠೇರಾದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಜರ್ಸಿ ಹಾಗೂ ಟ್ರೋಫಿಯನ್ನು ನಟ ದರ್ಶನ್ ರವರ ಸುಪುತ್ರ ವಿನೀಶ್ ತೂಗುದೆ ಬಿಡುಗಡೆ ಮಾಡಿ ತಂಡಗಳಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು 24 ತಂಡಗಳು ಭಾಗವಹಿಸಲಿದ್ದು, ಇನ್ನು ವಿಶೇಷವಾಗಿ ಇಂದು ರಾಜ್ಯ ಮಟ್ಟದ ಕಾರ್ಯಕ್ರಮದ ರೀತಿಯಲ್ಲಿಯೇ ಬೊಮ್ಮಸಂದ್ರದ ಆರ್ಎಸ್ ಗಾರ್ಡೇನಿಯಾ ಹೋಟೆಲ್ ಆವರಣದಲ್ಲಿ ಆರ್ಸಿಬಿ ಬೊಮ್ಮಸಂದ್ರ ತಂಡದ ಜರ್ಸಿ ಬಿಡುಗಡೆ ಸಮಾರಂಭ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಆರ್ಸಿಬಿ ಬೊಮ್ಮಸಂದ್ರ ತಂಡದ ಜರ್ಸಿಯನ್ನು ಸಮಾಜ ಸೇವಕರು ಹಾಗೂ ಅಭಿವೃದ್ಧಿ ಹರಿಕಾರರಾದ ಶ್ರೀಯುತ ಚಲಪ್ರಸಾದ್ ರವರು ಬಿಡುಗಡೆಗೊಳಿಸಿ ನಂತರ ಮಾತನಾಡಿದ ಅವರು, ಆರ್ಸಿಬಿ ತಂಡವು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿ ಗೆದ್ದು ಬರಲಿ ಎಂದು ಶುಭ ಹಾರೈಸಿದರು. ಇನ್ನು ತಾಲೂಕಿನಲ್ಲಿಯೇ ಮೊದಲ ಬಾರಿಗೆ H2O ತಂಡದಿಂದ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಆರ್ಸಿಬಿ ಬೊಮ್ಮಸಂದ್ರ ತಂಡದ ಕ್ಯಾಪ್ಟನ್ ಆಗಿ ಕಾರ್ತಿಕ್ ಹಾಗೂ ವೈಸ್ ಕ್ಯಾಪ್ಟನ್ ಮಹೇಂದ್ರ ರವರನ್ನು ಘೋಷಣೆ ಮಾಡಲಾಯಿತು. ಇನ್ನು ಆರ್ಸಿಬಿ ಬೊಮ್ಮಸಂದ್ರ ತಂಡದ ಮಾಲೀಕರಾದ ಬೊಮ್ಮಸಂದ್ರ ಪುನೀತ್, ಬೊಮ್ಮಸಂದ್ರ ದಿಲೀಪ್ ಮತ್ತು ಕೋ-ಓನರ್ ಗೋಪಾಲ್ ಮತ್ತು ಮ್ಯಾನೇಜ್ಮೆಂಟ್ನ ಮುರುಗೇಶ್ ಮತ್ತು ನಿತಿನ್ ರವರು ಆರ್ಸಿಬಿ ತಂಡಕ್ಕೆ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಮುರಳಿ, ಸಂಜೀವ್, ಸಂವಂತ್, ಗಣೇಶ್, ಗುರುಪ್ರಸಾದ್, ಮಂಜುನಾಥ್, ನವೀನ್, ಶ್ರೀಧರ್ ಮತ್ತು ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಅಧ್ಯಕ್ಷ ಮಂಜುನಾಥ್ ಮತ್ತು ಪದಾಧಿಕಾರಿಗಳು ಆರ್ಸಿಬಿ ತಂಡದವರು ಭಾಗವಹಿಸಿದರು. ಆನೇಕಲ್ ACP ಅಂತೇಳಿ ಏನೋ ಇವತ್ತೊಂದು ಕ್ರಿಕೆಟ್ ಟೂರ್ನಮೆಂಟ್ನ 8ನೇ ತಾರೀಕಿಂದ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮ 9 ಜನ ನೌಕರಗಳು ಸೇರಿಕೊಂಡು ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಇಡೀ ಕರ್ನಾಟಕದ ವ್ಯಾಪ್ತಿನಲ್ಲಿ ಮೆಚ್ಚುಗೆ ಪಡಿಬೇಕಂತೇಳಿ ಮಾಡ್ತಿರುವಂಥ ಕ್ರಿಕೆಟ್ನ ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನ ಅಣ್ಣನಾದಂಥ ವೆಂಕಟಾಚಲಪತಿರವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ಆದಂಥ ನನ್ನ ಸಂಜೀವ್ ಸಾವಂತರವರೇ, ನನ್ನ ಇನ್ನೊಬ್ಬ ಆತ್ಮೀಯ ಅಧ್ಯಕ್ಷರು, ಪುರಸಭೆಯ ಮಾಜಿ ಅಧ್ಯಕ್ಷರು, ಬಟ್ ಈಗಲೂ ಸಹ ಅವರೇ ಹಾಲಿ ಅಧ್ಯಕ್ಷರು ಅಂತ ನಾವು ಭಾವನೆ ಮಾಡ್ಕೊಂಡಿದ್ದೀವಿ, ಆದಂಥ ಗೋಪಾಲ್ರವರೇ, ಮತ್ತು ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾದಂಥ ಉಪೇಂದ್ರರವರೇ, ಮತ್ತು ಗಣೇಶ್ರವರೇ, ಮಂಜೂರವರೇ, ಈ ACPLನ ಮುಖ್ಯ ರೂವಾರಿ ಮತ್ತು ಅಧ್ಯಕ್ಷರಾದಂಥ ಮಂಜೂರವರೇ, ಮತ್ತು ನನ್ನ ಇನ್ನೊಬ್ಬ ಉಪಾಧ್ಯಕ್ಷರಾದಂಥ ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾದಂಥ ಯನಾಗರ ಕಿರಣ್ ಕುಮಾರ್ ಅವರೇ, ಮತ್ತು ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾದಂಥ ರಮೇಶ್ರವರೇ, ಶ್ರೀಧರ್ರವರೇ, ಮಂಜೂರವರೇ, ಗೋಪಾಲ್ರವರೇ, ಗೋಪಾಲ್ ಸಿಂಗ್ರವರೇ, ರಾಜಣ್ಣವರವರೇ, ನವೀನ್ರವರೇ, ರಾಜೇಶ್ರವರೇ, ಈ ಥರ ಇನ್ನೂ ಹೇಳ್ಕೊಂಡ ರಾವ್ರವರೇ, ಈ ಥರ ಎಲ್ಲ ಮತ್ತು ಸುಮಾರು ಜನ ಎಲ್ಲ ನಮ್ಮ ವೇದಿಕೆ ಮೇಲೆ ಇವತ್ತೆಲ್ಲ ವೇದಿಕೆ ಮುಂದೆಗಡೆ ಎಲ್ಲರೂ ಇದ್ದಾರೆ. ಇವರೆಲ್ಲರೂ ಸಹ ಇವತ್ತು ಈ ಶುಭ ಸಂಜೆಯಲ್ಲಿ ಎಲ್ರಿಗೂ ಚೇಸ್ ಮಾಡಲಿಕ್ಕೆ ಇವತ್ತು ಈ RCB ಒಂದು ಕ್ರಿಕೆಟ್ ತಂಡ ಈ ACPLನಲ್ಲಿ ಪಾಲ್ಗೊಳ್ತಿದ್ದಾರೆ. ಅದಕ್ಕೊಂದು ಪೂರ್ವಭಾವಿಯಾಗಿ ಒಂದು ಜರ್ಸಿ ರಿಲೀಸು ಮತ್ತು ಅದರ ಒಂದು ಔತಣಕೂಟನೂ ಸಹ ಒಂದು ಆಯೋಜಿಸಿದ್ದಾರೆ. ಇವರೆಲ್ಲ ಏನೆಲ್ಲ ಮಾಡ್ತಿದ್ದಾರೆ ನಾವು ಸಹ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಎಲ್ಲ ಸ್ಟಾರ್ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಮತ್ತು ಕ್ಲಬ್ ಹೌಸ್ಗಳಲ್ಲಿ ಒಂದು IPLನ ಮಾದರಿನಲ್ಲಿ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಇದರ ತುಂಬ ಚೆನ್ನಾಗಿ ನಡೀತಾ ಇದೆ. ಇದರ ನನಗೂ ಸಹ ನಿನ್ನೆ ಬಂದು ಒಂದು ಆಮಂತ್ರಣವನ್ನು ಕೊಟ್ಟೋಗಿದ್ದರು. ಇದರ ಮೊದಲನೇ ಬಹುಮಾನವನ್ನು ನಾನು, ನಮ್ಮ ಅಣ್ಣ ಚಲಪತಿ ಮತ್ತು ಸಂಜೀವ್ ಮುರಳಿ ಸರ್ ಎಲ್ಲ ಸೇರಿಕೊಂಡು ನಾವು ಇದರ ಮೊದಲನೇ ಬಹುಮಾನವನ್ನು ಘೋಷಣೆ ಮಾಡಿದ್ದೀವಿ. 5,55,555 ರೂಪಾಯಿ ಅಂತೇಳಿ. ಇದು ನಾವು ಘೋಷಣೆ ಮಾಡಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಆನೇಕಲ್ ತಾಲೂಕಿನಲ್ಲಿ ಇರುವಂಥ ಎಲ್ಲ ಯುವಕರು ಸಹ ಈ ಕ್ರೀಡಾಕೂಟದಲ್ಲಿ ಚೆನ್ನಾಗಿ ಆಡಲಿ, ಮತ್ತು ಎಲ್ಲರೂ ಸಹ ಇತ್ತೀಚೆಗೆ ಏನಾಗಿದೆ ಅಂದರೆ IPLನಲ್ಲಿ ಬೆಟ್ಟಿಂಗ್ಗಳಲ್ಲಿ ಎಲ್ಲರೂ ಸಹ ಮಗ್ನರಾಗಿದ್ದರು ಮುಂಚೆ. ಈಗ ಎಲ್ಲರೂ ಸಹ ಯಾರೆಲ್ಲ IPLನಲ್ಲಿ ಬೆಟ್ಟಿಂಗ್ನಲ್ಲಿ ಮಗ್ನರಾಗಿದ್ದರು ಅವರೆಲ್ಲ ಇನ್ಮೇಲೆ ಆಗಬಾರ್ದು ಅಂತೇಳಿ ಅವರೇ ಸ್ವಂತ ಕ್ರೀಡಾಕೂಟನ ಆಯೋಜನೆ ಮಾಡಿಕೊಂಡು ಎಲ್ಲರೂ ಸಹ ಕ್ರೀಡೆಗಳನ್ನು ಆಡ್ತಿದ್ದಾರೆ ಮತ್ತು ಆಡಿಸ್ತಿದ್ದಾರೆ. ಈ ನಿಟ್ಟಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇದೊಂದು ದೊಡ್ಡ ಹಬ್ಬ.
2 ತಿಂಗಳು ಒಂದು ಕ್ರಿಕೆಟ್ ಹಬ್ಬ. ಈ IPL ಸ್ಟಾರ್ಟ್ ಆದಾಗ ಎಲ್ಲ ಯುವಕ ಮಿತ್ರಗಳಿಗೆ ಮತ್ತು ಟಿ ವಿ ಮಾಧ್ಯಮದಲ್ಲಿ ಮತ್ತು ಟಿ ವಿಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಹಬ್ಬ ಇರುತ್ತೋ ಅದೇ ರೀತಿಯಲ್ಲಿ ಈ ಸಲ ಆನೇಕಲ್ ತಾಲೂಕಿನಲ್ಲಿ ಒಂದು ಕ್ರಿಕೆಟ್ ಹಬ್ಬನ ಮಾಡ್ತಿದ್ದಾರೆ. ಇದರೆಲ್ಲ ರೂವಾರಿಗಳು ಸಹ ಸೇರಿಕೊಂಡು ಇದರಲ್ಲಿ ನಮ್ಮ ಪುನೀತು ಸಹ ಮುಂಚೂಣಿನಲ್ಲಿ ಇದ್ದಾನೆ, ಅವ್ರ ಜೊತೆಯಲ್ಲಿ ನಮ್ಮ ಮಗ ಮತ್ತು ನಮ್ಮ ದಿಲೀಪು ಸಹ. ಇವ್ರಿಗೆಲ್ರಿಗೂ ಸಹ ಒಳ್ಳೆಯದಾಗಲಿ. ಮತ್ತು ಕ್ರೀಡಾಕೂಟನ ನಾನು ಒಂದಂತೂ ಪ್ರತಿ ಸಲನೂ ಹೇಳ್ತೀನಿ, ಈ ಸಲನೂ ಅದನ್ನೇ ಹೇಳ್ತೀನಿ, ಕ್ರೀಡಾಕೂಟನ ಕ್ರೀಡಾ ಮನೋಭಾವದಿಂದನೇ ಆಡಬೇಕು. ಇದರಲ್ಲಿ ಯಾವುದೇ ಆದಂಥ ವೈಮನಸ್ಸುಗಳಿರ್ಬೋದು ಮತ್ತು ಅಂಪೈರ್ಗಳು ಏನು ತೀರ್ಮಾನ ಕೊಟ್ಟಿರ್ತಾರೆ ಅದಕ್ಕೆ ಅದು ಸರಿ ಇದ್ರೂ ಒಪ್ಕೋಬೇಕು, ಸರಿ ಇಲ್ಲ ಅಂದರೂ ಒಪ್ಕೋಬೇಕು. ಈ ನಿಟ್ಟಲ್ಲಿ ಎಲ್ಲರೂ ಸಹ ಕ್ರೀಡೆನ ಆಡಬೇಕು. ಮತ್ತು ಈ ಕ್ರೀಡಾಕೂಟಕ್ಕೆ ಯಾವುದೇ ಆದಂಥ ರಾಜಕೀಯದ ಬಣ್ಣಗಳನ್ನು ಬಳಿಬಾರ್ದು ಮತ್ತು ಯಾವುದೇ ಆದಂಥ ವೈಷಮ್ಯಗಳನ್ನು ಸಹ ಈ ಕ್ರೀಡಾಕೂಟದಲ್ಲಿ ತರಬಾರ್ದು. ಎಲ್ಲರೂ ಸಹ ಕ್ರೀಡಾಪಟುಗಳನ್ನು ಕ್ರೀಡಾ ಮನೋಭಾವದಿಂದ ಹೆಂಗೆ ನಮ್ಮ ದೇಶದ ಭದ್ರತೆಗೆ ನಮ್ಮ ಸೈನಿಕರು ಯಾವುದೇ ರೀತಿಯಲ್ಲಿ ಎಲ್ಲ ಮನೋಭಾವಗಳನ್ನು ಬಿಟ್ಟು ಫ್ಯಾಮಿಲಿಗರು ಎಲ್ಲರನ್ನೂ ಬಿಟ್ಟು ಹೇಗೆ ದೇಶನ ಕಾಯ್ತಾರೋ ಅದೇ ರೀತಿಯಲ್ಲಿ ನೀವು ಸಹ ಇದನ್ನು ಕ್ರೀಡಾ ಮನೋಭಾವದಿಂದ ಕ್ರೀಡೆ ಅಂತಲೇ ಆಡಬೇಕು. ಇದರಲ್ಲಿ ಯಾವುದೇ ಆದಂಥ ಮೇಲು ಕೀಳು ಆ ಥರ ಯಾವುದೂ ತರದಿರ ತುಂಬ ಚೆನ್ನಾಗಿ ಆಡಬೇಕು. ಎಲ್ಲ ತಾಲೂಕಿನಲ್ಲಿ ಎಲ್ಲ ಕ್ರೀಡಾಪಟುಗಳಿಗೂ ಸಹ ನಾನು ನನ್ನ ಈ ವೇದಿಕೆ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಕ್ರೀಡಾಪಟುಗಳಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಕ್ರೀಡೆ ತುಂಬ ಚೆನ್ನಾಗಿ ಸಕ್ಸಸ್ ಆಗಲಿ, ನಮ್ಮ ಆನೇಕಲ್ ತಾಲೂಕು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಆಗಲಿ. ಮತ್ತು ಇದನ್ನು ನಡೆಸ್ಕೊಟ್ಟಿರುವಂಥ ಈ ನವಗ್ರಹ ಎಲ್ಲ ಕಮಿಟಿಯವರು ಯಾರಿದ್ದಾರೆ ಇವ್ರಿಗೂ ಸಹ ಚೆನ್ನಾಗಿ ನಡೆಸಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾನು ಇವತ್ತು ಈ ವೇದಿಕೆಯಲ್ಲಿ RCB ತಂಡಕ್ಕೆ ಒಳ್ಳೆಯದಾಗಲಿ ಮತ್ತು ಅವರು ಸಹ ಜಯಶೀಲರಾಗಿ ಬರಲಿ ಅಂತ ಭಾವನೆ ನಂದು. ಅಂದರೆ ನಾನು ನಿಮ್ಗೆ ಉತ್ಸಾಹ ಕೊಡ್ತಿದ್ದೀನಿ. ಗೆಲುವು ಸೋಲು ಅದು ಆಮೇಲೆ ಕ್ರೀಡಾ ಗ್ರೌಂಡಲ್ಲಿ ನಡೀತದೆ, ಮೈದಾನದಲ್ಲಿ ನಡೆಯೋದು ಸೋಲು ಗೆಲುವು. ಆದರೆ ನೀವು ಚೆನ್ನಾಗಿ ಆಡಿ ಅಂತ ಹೇಳ್ತಾ ನಾವು ಸಹ ಬರ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಎಲ್ಲ 24 ತಂಡಗಳಿಗೂ ಸಹ ನಮ್ಮ ಬೆಂಬಲ ಇದೆ. ಇದು RCBಗೆ ಮತ್ತು ನಾವಿದ್ದೀವಿ, ಇದರಲ್ಲಿ ಎಲ್ಲ ನಮ್ಮವರೇ ಇದ್ದಾರೆ ಅಂತೇಳಿ ನಾವು ಯಾವ ರೀತಿಯಲ್ಲಿ ಆ ಥರ ನೋಡ್ಕೊಳ್ಳೋದಿಲ್ಲ. 24 ತಂಡಗಳಿಗೂ ಸಹ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ. ಯಾರೇ ಗೆಲ್ಲಿ ಇದರಲ್ಲಿ ಯಾವುದೇ ಆದಂಥ ಇದು ನಮ್ಮ ತಂಡ ನಿಮ್ಮ ತಂಡ ಅಂತ ನಾವು ಯಾವತ್ತೂ ಭಾವನೆ ಮಾಡದಿರ ಎಲ್ಲ ಕ್ರೀಡಾಪಟುಗಳಿಗೂ ಒಳ್ಳೆಯದಾಗಲಿ. ಮತ್ತು ನಾನು ಇನ್ನೊಂದು ಸಲ ಎಚ್ಚರಿಕೆ ಹೇಳ್ತಾ ಇದ್ದೀನಿ, ಕ್ರೀಡಾಕೂಟನ ಕ್ರೀಡಾ ಮನೋಭಾವದಿಂದನೇ ಆಡಬೇಕು ಅಂತ ಹೇಳ್ತಾ, ನನಗಿವತ್ತು ಮಾತಾಡಲಿಕ್ಕೆ ಇಲ್ಲಿ ಕರೆದ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ರಿಗೂ ಸಹ ಈ ಶುಭ ಸಂಜೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಈ ದಿವಸ ಆನೇಕಲ್ ತಾಲೂಕ್ ಪ್ರೀಮಿಯರ್ ಲೀಗ್ ಅಂತೇಳಿ ಇನ್ನು ತಮ್ಮ ಹೇಳಿದಂಗೆ ನವಗ್ರಹಗಳು ಸೇರಿ 9 ಜನ ಸೇರಿ ಏನೋ ಒಂದು ಆರ್ಗನೈಸ್ ಮಾಡಿದ್ದಾರೆ. ಸೊ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಅದರಲ್ಲಿ ಸ್ಪೆಷಲ್ಲಾಗಿ ಮಂಜು ಅವ್ರಿಗೆ ಮತ್ತು ನಮ್ಮ ಪುನೀತ್ ಅವ್ರಿಗೆ ಹೇಳ್ತೀನಿ. ಬಟ್ ಆ 9 ಜನ ನವಗ್ರಹದಲ್ಲಿ ದಿಲೀಪ್ ಒಬ್ಬ ಇಲ್ಲ. ಬಟ್ ಆದ್ರೂ ಅವನಿಗೂ ಸೇರಿಸಿ ಅವನು ಇವ್ರ ಜೊತೆಯಲ್ಲಿ ಇಲ್ಲ ಅಂದರೆ ಕೂಡ ಈ ನವಗ್ರಹಗಳಿಗಿಂತ ಜಾಸ್ತಿ ಕೆಲಸ ಅವನೇ ಮಾಡ್ತಾನೆ. ಆದರೆ ಈ ನಮ್ಮ ನವಗ್ರಹದಲ್ಲಿ ಒಬ್ರು ಇದ್ದಾರೆ, ನನ್ನ ದೊಡ್ಡ ಮಗ ಪುನೀತು, ಅವನು ಇರ್ತಾನೆ. ಬಟ್ ಆದರೆ ತಮ್ಮನಿಗೆ ಎಲ್ಲ ವಹಿಸ್ಬಿಡ್ತಾನೆ, ಅವನ ಕೈಯಲ್ಲಿ ಮಾಡಿಸ್ತಾನೆ. ಆಯಿತಾ, ಇರಲಿ. ಈಗ ಅವನ ದೊಡ್ಡ ಮಗ ಅಲ್ಲ, ತಮ್ಮ ಅಣ್ಣ ಬಂದು ತಮ್ಮನಿಗೆ ಹೇಳಿದಂಗೆ ತಮ್ಮ ಕೇಳಲೇಬೇಕಾಗುತ್ತೆ. ಇರಲಿ. ಹಾಗೆ ಈ ಹೌದಲ್ಲ ಗೋಪಾಲ್? ಸೊ ಹಾಗಾಗಿ ಈ ಕಾರ್ಯಕ್ರಮನ ಇಷ್ಟೊಂದು ವಿಜೃಂಭಣೆ ಬರ್ಬೇಕಂತ ಹೇಳಿದ್ರೆ ನವಗ್ರಹದಲ್ಲಿ ಒಬ್ಬರಾಗಿದ್ದಲ್ಲ ನನ್ನ ದೊಡ್ಡ ಮಗನ ತಮ್ಮನೇ ಇದೆಲ್ಲ ಮಾಡಿರ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ. ಹಾಗೆ ನಾನು ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ನನ್ನ ಕುಚುಕು ತಮ್ಮನಾದಂಥ ಪ್ರಸಾದ್ ಅವ್ರಿಗೆ, ಹಾಗೆ ಸುಮ್ಮನೆ ನಾವು ಆವಾಗ, ಮತ್ತು ನನ್ನ ತುಂಬ ಆತ್ಮೀಯದಂಥ ಸಂಜು ಅವರು, ಮತ್ತು ನಿಕಟಪೂರ್ತಿ ಅಧ್ಯಕ್ಷರಾದಂಥ ಗೋಪಾಲ್ ಅವ್ರಿಗೆ, ಉಪೇಂದ್ರ ಅವ್ರಿಗೆ, ಮತ್ತು ನಮ್ಮ ಹತ್ತಬಲ್ಲಿ ಮಂಜು ಅವ್ರಿಗೆ, ಮತ್ತು ನನ್ನ ನೆಚ್ಚಿನ ಸ್ನೇಹಿತರಾದಂಥ ಉದ್ಯಮಿಯಾದಂಥ ಗಣೇಶ್ ಅವರಿಗೆ, ಹಾಗೂ ಮತ್ತು ಇಲ್ಲಿ ಇರುವಂಥ 9 ಜನ ನನ್ನ ಸ್ನೇಹಿತರಾದಂಥ ಕಿರಣ್ ಅವ್ರಿಗೆ, ಪುನೀತ್ ಅವ್ರಿಗಿರ್ಬೋದು, ಮತ್ತು ದಿಲೀಪ್ ಅವ್ರಿಗಿರ್ಬೋದು, ಹಾಗೆ ಗುರು, ಮತ್ತು ಅಲ್ಲಿ ಮುಂದೆ ಶ್ರೀಧರು, ರಾಜೇಶು, ರಮೇಶು, ಸೊ ಹಾಗೆ ಇದ್ದಾರೆ, ನಮ್ಮ ಜಾಂಬು ಇದ್ದಾರೆ, ರಾವು. ಸೊ ಹಾಗಾಗಿ ಎಲ್ಲರಿಗೂ ಗೋಪಾಲ್ ಸಿಂಗ್ ಇರ್ಬೋದು, ಸೊ ಮತ್ತು ಗೋಪಾಲ್ ಇರ್ಬೋದು, ವಾಸು ಇರ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ನಾನು ಮೊದಲಾಗಿ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ RCB ತಂಡದಾದಂಥ ನಮ್ಮ ಪುನೀತ್ ಅವರು ಮತ್ತು ಪುನೀತ್ ಅವ್ರ ಟೀಮ್ ಏನಿದೆ, RCB ಟೀಮ್ ಏನಿದೆ, ಅವ್ರಿಗೂ ಆ ಟೀಮ್ ಎಲ್ಲ ಪ್ಲೇಯರ್ಸ್ಗೂ ಸಮೇತನು ನಾನು ಧನ್ಯವಾದ ಹೇಳ್ತಾ, ಮತ್ತು
ಒಳ್ಳೆಯ ರೀತಿಯಲ್ಲಿ ಆಟ ಆಡಿ ಗೆಲುವು ಅನ್ನೋದನ್ನು ಮುಖ್ಯ, ಅದು ಗೆಲುವು ಮುಖ್ಯ. ಬಟ್ ಆದರೆ ಗೆಲುವೇ ಮುಖ್ಯ ಅಂತಲ್ಲ, ಗೆಲ್ಲಬೇಕು. ಆದರೆ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಈ ಒಂದು 24 ಟೀಮನ್ನು ಸಮೇತ ಗೆಲ್ಲಬೇಕು ಅಂತಲೇ ಎಲ್ಲರೂ ಬರೋದು ಗ್ರೌಂಡ್ಗೆ. ಸೊ ಹಾಗಾಗಿ ಅದರಲ್ಲಿ ನಮ್ಮ ಬೊಮ್ಮಸಂದ್ರ ಟೀಮನ್ನು ಗೆಲ್ಲಬೇಕಂತ ಎಲ್ಲ ಒಂದು ಕಡೆ ನನಗೂ ಆಸೆ ಇರುತ್ತೆ. ಅಂದರೆ ಆಸೆ ಅಂತ ಹೇಳಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದರಲ್ಲಿ ಗೆಲ್ಲಬೇಕು. ಅಂಪೈರ್ಸ್ ಏನು ಹೇಳ್ತಾರೋ ಅದೇ ಫೈನಲ್ ಡಿಸಿಷನ್ಸು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಷ್ಟೇ ಸೀಸನ್ 3 ಅನ್ನೋದು ಹೆಂಗಿರ್ಬೇಕಂತ ಹೇಳಿದ್ರೆ, ಸೊ ನೀವೀಗ ಜರ್ಸಿ ಓಪನಿಂಗು ಒಟೇರಾದಲ್ಲಿ ಮಾಡ್ತೀರಾ, ಮತ್ತು RCB ಟೀಮು ಜರ್ಸಿ ಓಪನಿಂಗ್ ಬಂದು RS ಗಾರ್ಡನ್ನಲ್ಲಿ ಬಂದು ಇಷ್ಟು ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಎಲ್ಲ ಟೀಮ್ಗಳವರು ಮಾಡ್ತಾ ಇರ್ತಾರೆ ಅವ್ರವ್ರಿಗೆ ತಕ್ಕಂಗೆ. ಸೊ ಹಾಗಾಗಿ ಇದು ನನಗೆ ಗೊತ್ತಿದ್ದಂಗೆ ಇದು ಮೊದಲನೇದಾಗಿ ಈಗ ಊಟ ಹಾಕ್ಬಿಟ್ಟಿದ್ದಾರೆ ಯಾರು, ನಮ್ಮ ಪುನೀತ್ ಮತ್ತು ದಿಲೀಪ್ ಅವ್ರು ಸೇರಿಕೊಂಡು. ಈಗ ಇದು ಒಟೇರಾದಲ್ಲಿ ಆಲ್ರೆಡಿ 24 ಟೀಮ್ ಸೇರಿ ಒಟ್ಟಿಗೆ ಸಾಮೂಹಿಕವಾಗಿ ಜರ್ಸಿ ಓಪನ್ ಮಾಡಿದ್ರು ಅಲ್ವಾ ಮಂಜು? ಸೊ ಹಾಗಾಗಿ ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರಿಬ್ರು ಇದ್ದಾರಲ್ಲ ಅಣ್ಣ ತಮ್ಮಂದರು ಕುಚ್ಕುಗ್ಲು, ಪುನೀತ್ ಮತ್ತು ದಿಲೀಪ್, ಇವ್ರೇನು ಮಾಡಿದ್ದಾರೆ, ನಮ್ಮದೇ ಆದಂಥ ಒಂದು ಸ್ಪೆಷಲ್ ಅಂತೇಳಿ ಇಲ್ಲಿ ಮಾಡಿದ್ದಾರೆ. ಸಂತೋಷ ಮಾಡಲಿ. ಹಾಗಾಗಿ ಎಲ್ಲ ಟೀಮವರು ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ, RCB ಅವ್ರು ಮಾಡಿದ್ದಾರೆ, ಛಲಪ್ರಸಾದ್ ಅವ್ರ ಮಕ್ಕಳು ಮಾಡಿದ್ದಾರೆ, ಬೊಮ್ಮಸಂದ್ರದವ್ರು ಮಾಡಿದ್ದಾರೆ ಅಂತೇಳಿ ಇನ್ನು ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ ಅದೇ ಥರ ಮಾಡಬೇಕು. ಅದೊಂದು ಟೀಮಿಗೆ ಒಂದು ಎನ್ಕರೇಜ್ಮೆಂಟು, ಟೀಮು ಪ್ಲೇಯರ್ಸ್ಗೆ ಒಂದು ಎನ್ಕರೇಜ್ಮೆಂಟು. ಸೊ ಹಾಗಾಗಿ ಚೆನ್ನಾಗಿ ಮಾಡಿದ್ದಾರೆ ಆರ್ಗನೈಸು, ಒಳ್ಳೆಯದಾಗಲಿ. ಹಾಗೆ ಮುಂದಿನ ದಿನಗಳಲ್ಲೂ ಅಷ್ಟೇ, ಇನ್ನೂ 2 ತಿಂಗಳು ನಡೀತದೆ. ಇದೊಂದು ಹಬ್ಬ ಥರ ನಡೀತದೆ ಆನೇಕಲ್ ತಾಲೂಕಲ್ಲಿ. ಸೊ ಹಾಗಾಗಿ ಗೊತ್ತಿಲ್ಲ ಇವ್ರ ಮೈಂಡಲ್ಲಿ ಇನ್ನೂ ಏನೇನಿರುತ್ತೋ ಅಂತ. ಮೇ ಬಿ ಇವರು ಚೇಸ್ ಗರ್ಲ್ಸ್ನು ಕರೆಸ್ತಾರೆ ಏನೋ ಗೊತ್ತಿಲ್ಲ, IPL ಅಲ್ಲಿ ಕರೆಸ್ದಂಗೆ. ಹೌದಲ್ಲ, ನೋಡು ಇದೆಲ್ಲ ಮಾಡಿಬಿಟ್ಟಿರ್ತಾರೆ ಇವರು. ಇರಲಿ, ದೊಡ್ಡ ಪ್ರಾಜೆಕ್ಟಲ್ಲಿ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ. ನಮ್ಮ ಕಡೆಯಿಂದನೂ ಮತ್ತು ನಾನು, ನನ್ನ ಫ್ರೆಂಡ್ ಗಣೇಶ್ ಇರ್ಬೋದು, ಮತ್ತು ನಮ್ಮ ಪ್ರವೀಣ್ ಅಂತ ಇರ್ಬೋದು, ನಾನು ಅವ್ರಿಗೆಲ್ಲರಿಗೂ ಕೇಳ್ಕೊಂಡಿದ್ದೀನಿ ಇದಕ್ಕೇನೋ ಒಂದು ನಿಮ್ಮ ಕೈಲಾದಂಥ ಒಂದು ಸಪೋರ್ಟ್ ಮಾಡಿ ಅಂತ. ಸೊ ಅವರು ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೇ ಥರ ಇನ್ನೂ ತುಂಬ ಜನ ಇದ್ದಾರೆ. ನನ್ನ ತಮ್ಮವರು ಕಡೆಯಿಂದ ಒಂದಷ್ಟು ಜನ, ನನ್ನ ಕಡೆಯಿಂದ ಇದೇ ಥರ ತುಂಬ ಜನ ಇರ್ತಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರಲ್ಲಿ ರಾಜಕೀಯ ಏನು ಬೆಳೆಸೋದು ಬೇಡ, ರಾಜಕೀಯನ ಎಲ್ಲೂ ತರೋದು ಬೇಡ. ಸೊ ಹಾಗಾಗಿ ಒಳ್ಳೇದಾಗಲಿ ಅಂತ. ನಾವು ಸಹ ಒಳ್ಳೆ ಕ್ರಿಕೆಟ್ ಆಡಿರೋಂಥವ್ರು, ನಾನು, ನನ್ನ ತಮ್ಮ, ನನ್ನ ಸಂಜೀವ್ ಇದ್ದಾನೆ, ಇವನು ಬಂದು ನನ್ನ ಜೊತೆಯಲ್ಲಿ ಓಪನರು, ಇವನು ಗುಡ್ಮಾಮ್. ಆದರೆ ನಾನು ಇಬ್ಬರು ಒಟ್ಟಿಗೆ ಓಪನಿಂಗ್ ಹೋಗ್ತಾ ಇದ್ದಿದ್ದು, ಲೆದರ್ ಬಾಲ್ ಆಡ್ತಾ ಇದ್ದಿದ್ದು. ಆಯ್ತು, ಅವನು ಓಡ್ತಾ ಇರಲಿಲ್ಲ, ಆಯ್ತು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ನು ಹಾಕ್ಕೊಂಡು ಆಡ್ತಾ ಇದ್ದೆ. ಸೊ ಹಾಗಾಗಿ ಆ ಜಮಾನ ಅದು ಇತ್ತು. ಸೊ ಹಾಗಾಗಿ ನೀವು ಅದೇ ಥರ ಒಳ್ಳೇದಾಗಲಿ, ಚೆನ್ನಾಗಾಗಲಿ, ಒಳ್ಳೇದಂತೆ ನಡ್ಕೊಂಡು ಹೋಗ್ಲಿ ಅಂತೇಳಿ. ಮತ್ತು ಈ ಕರ್ನಾಟಕದಲ್ಲಿ ನಾವು RCB ಟೀಮು ಏನು ಗೆಲ್ಲಬೇಕು ಅಂತ ಹೇಳ್ತಾ ಇರ್ತಾರಲ್ಲ, ಅದೇ ಥರನೇ ನನ್ನೊಂದು ಆಸೆ, ಕರ್ನಾಟಕದಲ್ಲಿ RCB ಗೆದ್ದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ RCB ಟೀಮ್ ಅಂದ್ರೆ ಕರ್ನಾಟಕ ಗೆಲ್ಲುತ್ತಂತ. ಅದೇ ಥರನೇ ನನ್ನ RCB ಟೀಮು ಬೊಮ್ಮಸಂದ್ರ ಟೀಮ್ಗೂ ಗೆಲ್ಲಬೇಕು ಅಂತ ನನ್ನೊಂದು ಆಸೆ. ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಅಂಪೈರ್ ಏನು ಡಿಸಿಷನ್ಗಳು ಅದೇ ಥರ ಗೆಲ್ಲಬೇಕು ಅಂತ, ಗೆದ್ದು ಬರಬೇಕು ಅಂತೇಳಿ ನಾನು ನಮ್ಮ RCB ಟೀಮ್ ಎಲ್ಲ ಪ್ಲೇಯರ್ಸ್ಗೂ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಗೆದ್ದು ಬಂದೆ. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ATPL ಅಂತ ಏನೋ ಟೂರ್ನಾಮೆಂಟ್ ನಡೀತಾ ಇದೆ. ಅದಕ್ಕೆ ನಮ್ಮ RCB ಅಂದರೆ ನಿಮ್ಗೆಲ್ಲರೂ ಗೊತ್ತಿದೆ. RCB ಅಂದರೆ ಎಲ್ಲರೂ ಕಿವಿ ನೆಟ್ಗಾಗ್ಬಿಡುತ್ತೆ. ಯಾಕಂದರೆ RCB ಗಿದ್ದು ಫ್ಯಾನ್ಸ್ ಎಲ್ಲೂ ಇಲ್ಲ. ಅದೇ ಥರ ನಮ್ಮ ಬೊಮ್ಮಸಂದ್ರ RCB ಕೂಡ ಅದೇ ಥರ ಅಂತ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ಇಲ್ಲಿ ನಮ್ಮ ವೇದಿಕೆಯಲ್ಲಿ ನಮ್ಮೆಲ್ಲ ನೆಚ್ಚಿನ ಸ್ನೇಹಿತರು ಹಾಗೂ ಮಾಜಿ ಕ್ರಿಕೆಟಿಗರು ಏನು ಚಲನ ಎಲ್ಲ ನಮ್ಮ ಪ್ರಸಾದ ಎಲ್ಲ ನಾವೆಲ್ಲ ಓಲ್ಡ್ ಪ್ಲೇಯರ್ಸ್ಗಳು ಬೊಮ್ಮಸಂದ್ರ ಗ್ರಾಮಕ್ಕೆ. ನಮ್ಮ ಉಪೇಂದ್ರ ಗೊತ್ತಿಲ್ಲ ಆಡ್ತಾ ಇದ್ದಾರಂತ. ಓಕೆ, ನೀವು ಈಗ RCB ನಮ್ಮ ಟೀಮ್ ಏನು ಇದು ಮಾಡ್ತಾಯಿದ್ದೀವಿ. ನಮ್ಮ ಚಲನ ಒಂದು ಮಾತು ಹೇಳಿದ್ರು, ಎಲ್ಲ ಒಂದು ಹೋಟೆಲಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಆಗಿತ್ತು. ಹಾಗೆ ನಮ್ಮ ದಿಲೀಪಣ್ಣ ಮತ್ತು ನಮ್ಮ ಪುನೀತನವ್ರಿಗೆ ಸ್ಪೆಷಲಾಗಿ ಇದು ಮಾಡಿದ್ರೆ. ಯಾಕಂದರೆ RCB ಟೀಮ್ ಇದು ಯಾವಾಗಲೂ RCB ಯಾವಾಗಲೂ ಸ್ಪೆಷಲ್ ಇರುತ್ತೆ. ಹಾಗಾಗಿ ಅವರು ಇನ್ನೊಂದು ಸಲ ಸ್ಪೆಷಲಾಗಿ ಇವತ್ತು ಒಂದು ಜರ್ಸಿ ಓಪನಿಂಗ್ ಇದೆಲ್ಲ ಸ್ಪೆಷಲಾಗಿ ಇದು ಮಾಡಿದ್ದಾರೆ. ಅವರಿಗೆ ಇವತ್ತು ಈಗ ಬರುವ ಇನ್ನು ಮುಂದಿನ ಟೂರ್ನಾಮೆಂಟಲ್ಲಿ ಆಗ IPL. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ನಮ್ಮ ಗುರುಗಳು, ಹಿತೈಷಿಗಳು, ಮಾರ್ಗದರ್ಶಕರು ಆದಂಥ ಚಲನ ಹಾಗೂ ಪ್ರಸಾದನವರೇ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ATPLನ ಅಧ್ಯಕ್ಷರು ಆದಂಥ ಮಂಜು ಅವರೇ, ಹಾಗೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ಸ್ವಾಗತ ಕೋರ್ತಾ, ಏನು ಇವತ್ತು ನಾವು ಬೊಮ್ಮಸಂದ್ರದಿಂದ RCB ಅಂತ ಒಂದು ಟೀಮ್ನ ಕಟ್ಕೊಂಡು ATPLಗೆ ಲಾಸ್ಟ್ ಇಯರೇ ನಾವು ಒಂದು ಟೀಮ್ ಕಟ್ಕೊಂಡು ಹೋಗಿದ್ವಿ.
ಕ್ವಾರ್ಟರ್ ಫೈನಲಲ್ಲಿ ನಮ್ಮ ಟೀಮು ಸೋಲ್ತು. ಏನೂ ಬೇಜಾರಿರಲಿಲ್ಲ ನಮಗೆ, ಯಾಕಂದರೆ ಟೂರ್ನಮೆಂಟಲ್ಲಿ ತುಂಬ ಜೋಶಿಂದ ಹೋಗಿ ಲೀಗ್ ಪಂದ್ಯಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಎಲ್ಲ ಆರ್ಗನೈಸರ್ಗಳಾಗಲಿ, ನಮ್ಮ ತಂಡದವರಾಗಲಿ, ಹಾಗೆ ಎಲ್ಲ ಕ್ರೀಡಾ ಪ್ರೇಮಿಗಳು ಕೂಡ ಎಂಜಾಯ್ ಮಾಡಿದ್ರು. ಅದೇ ಥರನೇ ಈ ಸರ್ತಿ ಕೂಡ ಒಂದು ನಮ್ಮದು RCB ಅಂತಲೇ ಮತ್ತೆ ಕಂಟಿನ್ಯೂ ಮಾಡ್ತಾ ಹೊಸ ಹೊಸ ಪ್ಲೇಯರ್ಗಳು ಮತ್ತೆ ನಾವು ಬಿಡ್ಡಿಂಗಲ್ಲಿ ತಗೊಂಡು 1 ಪ್ಲೇಯರ್ 2 ಪ್ಲೇಯರ್ ಮೋಸ್ಟ್ಲಿ ರಿಟರ್ನ್ ಆಗಿರ್ಬೋದು. ಅವ್ರನ್ನ ಬಿಟ್ಟರೆ ಎಲ್ಲ ಮತ್ತೆ ಹೊಸ ಪ್ಲೇಯರ್ಗಳು, ಚೆನ್ನಾಗಿ ಆಡೋವಂಥ ಪ್ಲೇಯರ್ಗಳನ್ನೇ ತಗೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ. ಏನು 400-500 ಜನ ಲೀಸ್ಟಲ್ಲಿ ಬಂದಿದ್ರು, ಎಲ್ಲರೂ ಚೆನ್ನಾಗಿ ಆಡೋರೆ. ಅದರಲ್ಲಿ ನಮಗೆ ಬೇಕಾಗಿರೋದು ಮಾತ್ರ ಬರೀ 15 ಪ್ಲೇಯರ್ಗಳಾಗಿರೋದ್ರಿಂದ ನಾವು ನಮಗೆ ಏನು ಪ್ಲೇಯರ್ಗಳು ಗುರ್ತು ಮಾಡ್ಕೊಂಡಿದ್ದೀವಿ ಅವ್ರನ್ನ ತಗೊಂಡಿರ್ತೀವಿ. ಸುಮಾರು ಜನ ಇನ್ನೂ 500-600 ಜನ ಪ್ಲೇಯರ್ಗಳಲ್ಲಿ ರಿಜೆಕ್ಟ್ ಆಗಿರ್ತಾರೆ, ಅನ್ಸೋಲ್ಡ್ ಆಗಿರ್ತಾರೆ. ಅವರು ಕೂಡ ಏನು ಬೇಜಾರು ಮಾಡ್ಕೊಳ್ದೆ ನೆಕ್ಸ್ಟ್ ಸರ್ತಿ ಅವರು ಕೂಡ ಟ್ರೈ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ, ಈಗ ಸಿಕ್ಕಿರುವಂಥ ತಂಡನೇ ನಾವು ATPLನ RCB ಟೀಮಾಗಿ ಬಲಿಷ್ಠ ತಂಡವಾಗಿ ರಚಿಸ್ಕೊಂಡಿರ್ತೀವಿ. ಈಗ 8ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇರುವಂಥ ಲೀಗ್ಗಳಲ್ಲಿ ನಾವು ಉತ್ತಮ ಪ್ರದರ್ಶನ ನೀಡಬೇಕು. ಮತ್ತು ನಮಗೆ ಸಪೋರ್ಟಿಂಗಾಗಿ ಬೊಮ್ಮಸಂದ್ರ ಪೂರ್ತಿ ನಮಗೇನು ಗ್ರಾಮ ಇರ್ತಿದೆ ಎಲ್ಲರೂ ಕೂಡ ಸಪೋರ್ಟಿಂಗಾಗಿ ಬರ್ತಾರೆ. ಆನೇಕಲ್ ತಾಲೂಕಲ್ಲೇ ನಾವು RCB ಟೀಮ್ನ ಹೆಮ್ಮೆ ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕೆ ತಕ್ಕಂಗೆ ನಾವು ಆಟ ಆಡಬೇಕು, ಪ್ರದರ್ಶನ ಕೊಡಬೇಕು. ಎಲ್ಲೂ ಕೂಡ ನಿರಾಸೆ ಮೂಡಿಸ್ಬಾರ್ದು. ಮಾಲೀಕರಿಗಾಗಲಿ ಮ್ಯಾನೇಜ್ಮೆಂಟ್ಗಾಗಲಿ ತಾಲೂಕಲ್ಲಿ ನಮ್ಮ ಮೇಲೆ ಭರವಸೆ ಜಾಸ್ತಿ ಇಟ್ಕೊಂಡಿದ್ದಾರೆ. ನಮಗೆ ಗೊತ್ತಿರೋಂಗೆ ಇನ್ನೂ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ನಾವು ಇನ್ನೂ ಜಾಸ್ತಿ ಟೀಮ್ನ ಮುಂದಕ್ಕೆ ತಗೊಂಡೋಗ್ಬೇಕು. ಮತ್ತು ಬಿಲ್ಡಪ್ ಅಂತ ಅಂದ್ಕೊಬಾರ್ದು. ಯಾಕಂದರೆ ಹುಡುಗರು ನಮ್ಗೆ ಆಡೋಂಥ ಪ್ಲೇಯರ್ಗಳಿಗೆ ನಾವು ಇದನ್ನೆಲ್ಲ ಹುರಿದುಂಬಿಸಿದ್ರೆ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದೇ ಮನೋಭಾವದಿಂದ ನಾವು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇರೋದು. ಎಲ್ಲರೂ ಕೂಡ ಈ ಥರ ಮಾಡಲಿ, ಪ್ಲೇಯರ್ಗಳಿಗೆ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಸಿಗಲಿ. ನೆಕ್ಸ್ಟು ಇದನ್ನೆಲ್ಲ ನೋಡಿ ಇನ್ನೂ ಹೆಚ್ಚೆಚ್ಚು ಪ್ಲೇಯರ್ಗಳು ಇನ್ನೂ 500 ಜನ 600 ಜನ ಮಾತ್ರ ನಮಗೆ ಈಗ ಬಿಡ್ಡಿಂಗಲ್ಲಿ ಹಾಕಿರೋದು. ಇನ್ನೂ ನಮ್ಮ ತಾಲೂಕಲ್ಲಿ ಸುಮಾರು ಜನ ಪ್ರತಿಭೆಗಳು ಹಾಕಿಲ್ಲ. ಈ ಸರ್ತಿ ಲಾಸ್ಟು ಸೀಸನ್ಗಿಂತ ಈ ಸೀಸನ್ನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆ ಮತ್ತು ಏನು ಹೇಳ್ತಾರೆ ಹೆಚ್ಚು ಪ್ರೋತ್ಸಾಹ ನೀಡೋದಕ್ಕೆ ಮಂಜು ಅವರು ಅವ್ರ ತಂಡ 9 ಜನ ಏನು ಈ ಸರ್ತಿ ಹೋದ ಸರ್ತಿಗಿಂತ 9 ಜನ ಅವ್ರದ್ದು ತಂಡ ರಚಿಸ್ಕೊಂಡು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಒಳ್ಳೊಳ್ಳೆ ಥರ ಈ ಮಟ್ಟಕ್ಕೆ ಇಲ್ಲಿವರೆಗೂ ಏನು 8ನೇ ತಾರೀಕು ಟೂರ್ನಮೆಂಟ್ ಆಯೋಜನೆ ಸ್ಟಾರ್ಟ್ ಆಗಿದೆ ಅಲ್ಲಿವರೆಗೂ ತಗೊಂಡ್ಬಂದಿರ್ತಾರೆ. ಅವ್ರಿಗೆ ಇದನ್ನು ಫೈನಲ್ವರೆಗೂ ಯಾವುದೇ ಅಹಿತಕರ ಘಟನೆಗಳಾಗದೆ ತಾಲೂಕಿನ ನಾವು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥದ್ದಾಗಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ಇನ್ನೂ ಚೆನ್ನಾಗಿ ನಮಗೆ ತಂಡದ ಮಾಲೀಕರ ಕಡೆಯಿಂದ ನಮ್ಮ ಕಡೆಯಿಂದಾಗಲಿ ಹಾಗೆ ಚಲನ ಪ್ರಸಾದಣ್ಣ ನಮ್ಮ ತಂಡಗಳು ಏನಿದೆ ನಮ್ಮ ಊರಿನವ್ರು ಏನಿದ್ದಾರೆ ಎಲ್ಲರೂ ಬೆಂಬಲವಾಗಿ ನಿಂತ್ಕೊತೀವಿ. ನೀವು ಆಟದ ಮೇಲೆ ಗಮನ ಕೊಡ್ತಾ ಅವರವರ ಏನು ವೈಯಕ್ತಿಕ ಆಟನ ನೋಡಿಕೊಂಡು ಚಲನ ಹೇಳ್ದಂಗೆ ತಂಡ ಯಾವತ್ತೂ ಅಂಪೈರ್ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ಅಂಪೈರ್ ಯಾವುದೇ ಡಿಸಿಷನ್ ಕೊಟ್ಟರು ಕೂಡ ನಾವು ತಗೊಂಡು ಗೆಲ್ಲುವಂಥ ತಂಡನ ತಗೊಂಡು ಹೋಗಬೇಕು. ಅದಕ್ಕೆ ತುಂಬ ಚೆನ್ನಾಗಿ ರೆಡಿಯಾಗಿ ಅಂತ ಹೇಳ್ತಾ ನಮ್ಮ ಕಮಿಟಿ ಮೆಂಬರ್ಸ್ನ ಮುಂದೆ ಕೂತ್ಕೊಂಡು ನಾನು ಮೇಲೆ ಕೂತ್ಕೊಂಡಿದ್ದಕ್ಕೆ ಸಾರಿ. ಏನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ಕ್ರಿಕೆಟ್ ಆಟಗಾರರು ಹಾಗೂ ನಮ್ಮ ಚಲನ ಪ್ರಸಾದಣ್ಣವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೊಡ್ತಾ, ಹೋದ ವರ್ಷ ಒಂದು 600 ಪ್ಲೇಯರ್ಗಳನ್ನ ನಾವು ಬಿಟ್ಟಿಗೆ ತೊಗೊಂಡಿದ್ವಿ. ಅದರಲ್ಲಿ ಅತ್ಯುತ್ತಮವಾಗಿ ಇವರು ಬಂದು ಈ ಸರಿ ATPL ಸೀಸನ್ 2 ಮಾಡಬೇಕಂತೇಳಿ ಒಂದು ತಾಲೂಕಿನಾದ್ಯಂತ ಎಲ್ಲ ಹಿರಿಯ ಕ್ರಿಕೆಟ್ ಆಟಗಾರರ ಒಂದು ಕಮಿಟಿ ಮಾಡಿದ್ವಿ. ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಸಾತಾಗಿ ನಿಂತ್ಕೊಂಡಿರೋದೇ ನಮ್ಮ 9 ಜನ ಕಮಿಟಿಯವರು ಹಾಗೂ ತಾಲೂಕಿನ ಎಲ್ಲ ಹಿರಿಯರು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಾವು ಮೊನ್ನೆ ತಾನೇ ಕಾರ್ಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಮಾತನ್ನು ಹೇಳಲೇಬೇಕು ನಾವು ಈ ವೇದಿಕೆ ಮೇಲೆ. ಮೊದಲನೇದಾಗಿ ಪ್ರಸಾದಣ್ಣವ್ರಿಗೆ ಕೊಡಬೇಕು ಅಂತ ಹೋಗಿ 9 ಜನ ಹೋಗಿ ಕೊಟ್ಟಾಗ 2ನೇ ಮಾತಿಲ್ದಿರೋ ಮೊದಲನೇ ಒಂದು ಪ್ಲೇಸನ್ನು ಒಪ್ಕೊಂಡ್ರು. ಅದಕ್ಕೆ ನಾವು ಈ ಒಂದು ವೇದಿಕೆಯಲ್ಲಿ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಸ್ಬೇಕಾದ್ರೆ ಸರಿಸುಮಾರು 1.5 ಕೋಟಿ ರೂಪಾಯಿ ಟೂರ್ನಮೆಂಟ್ನ ಮಾಡಬೇಕಂತೇಳಿ ನಾವು ಕಮಿಟಿ ಮೆಂಬರ್ಸ್ ಎಲ್ಲ ಒಂದು ನಾವೇ ಸ್ವಂತ ಫಸ್ಟು ಎಲ್ಲ ಇನ್ವೆಸ್ಟ್ ಮಾಡಿ ಈ ಥರ ಒಂದು ದಾನಿಗಳಾಗಿರ್ಬೋದು ಪ್ರೋತ್ಸಾಹಕರಾಗಿ ಸಿಕ್ಕಿದ್ರೆ ಈ ಒಂದು
ಟೂರ್ನಮೆಂಟು ಇನ್ನೂ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ನಮಗೆ ಶಕ್ತಿ ಸಿಗ್ತದೆ. ಅದೇ ರೀತಿ ಚಲಣ್ಣ ಅವ್ರ ಮನೆಗೆ ಹೋಗಿದ್ವಿ, ಅವರು ಸಹ ಅವ್ರದ್ದೇ ಆದಂಥ ಒಂದು ಕೊಡುಗೆ ನೀಡಿದ್ದಾರೆ. ಈ ಒಂದು ತಾಲೂಕಿನ ಎಲ್ಲ 514 ಪ್ಲೇಯರ್ಗೂ ಸ್ಫೂರ್ತಿಯಾಗಿ ನಾವೊಂದು ACF ಕಮಿಟಿ ಮಾಡಿ ತಮ್ಮದೇ ಆದ ಒಂದು ಏಮನ್ನು ಇಟ್ಕೊಂಡು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಇನ್ನು ತಾಲೂಕಿನ ಹಲವು ಹಿರಿಯ ಕ್ರಿಕೆಟ್ ಆಟಗಾರರ ಮಾರ್ಗದರ್ಶನದಲ್ಲಿ ಹಾಗೂ ಹಿರಿಯ ರಾಜಕಾರಣಿಗಳಾಗಿರ್ಬೋದು, ಲೀಡರ್ಸ್ ಆಗಿರ್ಬೋದು, ಸ್ಪೋರ್ಟ್ಸಲ್ಲಿ ನಾವು ರಾಜಕಾರಣ ತರಬಾರ್ದು ಅಂತೇಳಿ ಯಾವುದೇ ರೀತಿ ಭೇದ ಭಾವ ಇಲ್ಲದ್ರೆ ಎಲ್ಲರನ್ನೂ ಒಗ್ಗಟ್ಟಾಗಿ ಸೇರಿಸಿ ಒಂದು ಕ್ರಿಕೆಟು ನಮ್ಮದು ಒಂದು ಮೈನ್ ಇಂಟೆನ್ಷನ್ ಇರೋದೇ ತಾಲೂಕಿನಲ್ಲಿ ಗ್ರಾಮೀಣ ಕ್ರೀಡಾಪಟುಗಳು ಅವರೊಂದು ಊರುಗಳಲ್ಲಿ ಸೀಮಿತ ಆಗಬಾರ್ದು, ಹೊರಬರಬೇಕು, ತಾಲೂಕಿನಲ್ಲಿ ಅವ್ರದ್ದೇ ಆದ ಪ್ರತಿಭೆ ತೋರಿಸ್ಕೋಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟು ಆಯೋಜನೆ ಮಾಡಿದ್ದೀವಿ. ಎಲ್ಲ ಪ್ಲೇಯರ್ಸ್ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಇಲ್ಲಿಂದ ಅಪ್ಲಿಕೇಶನ್ ಹಾಕಿದ್ದಕ್ಕೆ ಎಲ್ಲ ಪ್ಲೇಯರ್ಗೂ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಆಮೇಲೆ ಈ ಒಂದು ಸ್ಟೇಜಲ್ಲಿ ಹೇಳಲೇಬೇಕು, ನಮ್ಮ ಒಂದು ACFನ ಮುಂದಿನ ಗುರಿ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯಂ ಲೀಗ್ ಅಂತೇಳಿ KSPಲಲ್ಲಿ ನಮ್ಮ ಆನೇಕಲ್ ತಾಲೂಕಿಂದ ಒಂದು ಟೀಮ್ ತೊಗೊಂಡು ನಮ್ಮ ಆನೇಕಲ್ ತಾಲೂಕಿನ ಪ್ಲೇಯರ್ಸ್ನೇ ಇಡೀ ಕರ್ನಾಟಕದ ಉದ್ದಕ್ಕೂ ತೋರಿಸ್ಬೇಕು. ಅವ್ರನ್ನ ಒಂದು ಕ್ರೀಡಾ ಪ್ರತಿಭೆ ಎಲ್ರಿಗೂ ಗೊತ್ತಾಗಬೇಕು. ನಮ್ಮ ಹುಡುಗರು ನಾವು ಬೆಳೆಸ್ತೀರ ಬೇರೆ ಯಾರು ಬೆಳೆಸ್ಬೇಕು ಅಂತೇಳಿ ಒಂದು ಕಮಿಟಿಯವರು ಒಂದು ಅತ್ಯಂತ ಒಂದು ಯೋಚನೆ ಮಾಡಿದ್ದೇವೆ. ಇದು ನಿಜ ಆಗ್ತದೆ. ಬರೋ ವರ್ಷಕ್ಕೆ ನಾವೇ ಒಂದು KSP ಟೀಮ್ ತೊಗೊಳ್ತೀವಿ ಕಮಿಟಿ ಕಡೆಯಿಂದ. ಎಲ್ಲ ನಮ್ಮ ಮುಂದಿರ್ತಕ್ಕಂಥ ಹಿರಿಯರು ಇದೇ ರೀತಿ ಸಹಕಾರ ಕೊಟ್ಟು ನಮ್ಮ ಒಂದು ಕಮಿಟಿಗೆ ಬೆಂಬಲವಾಗಿರ್ಬೇಕಂತ ಹೇಳ್ತಾ ಒಂದು ನಮ್ಮ ACF ಕಮಿಟಿಗೆ ಹಾಗೂ ಈ ಒಂದು RCB ತಂಡಕ್ಕೆ ಶುಭವಾಗಲಿ. ನಮ್ಮನ್ನು ಕರೆಸಿ ನಾವು ಒಂದು ಟೀಮಲ್ಲಿ ಆಡ್ತಾ ಇದ್ದೀವಿ, ಏನೇ ಆಗಲಿ ನಮ್ಮನ್ನು ಕರೆಸಿ ಈ ಒಂದು ಟೀಮ್ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ವಿಶೇಷವಾದ ಗೌರವ ಕೊಟ್ಟು ಸ್ವಾಗತ ಮಾಡಿದ್ದಕ್ಕೆ ಥ್ಯಾಂಕ್ ಯು RCB. ನಿಮಗೆಲ್ಲೂ ಶುಭವಾಗಲಿ ಅಂತೇಳಿ ಥ್ಯಾಂಕ್ ಯು ಒನ್ಸ್ ಅಗೇನ್. ವೇದಿಕೆ ಬಂದಿರ್ತಕ್ಕಂಥವ್ರು ಎಲ್ರಿಗೂ ಥ್ಯಾಂಕ್ ಯು.